ನಮಗೆ ತಿಳಿದಾಗೆ ಇದೆಲ್ಲ ನಿಮಗೆ ಮುನ್ಸೂಚನೆ. ಇವತ್ತು ಸಹಸ್ರಾರು ಜನ ಇವತ್ತು ಈ ಒಂದು ಭಾಗದಲ್ಲಿ ಸೇರಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಒಂದು ನಾಳೆ ಫಲಿತಾಂಶ ಏನಾಗ್ಬೋದು ಅಂತ ಒಂದು ಸೂಚನೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ನಿಮಗೆಲ್ಲ ಗೊತ್ತಿದೆ ಇವತ್ತು ಏನು ಈ ಕರ್ನಾಟಕ ರಾಜ್ಯದಿಂದ 5 ಗ್ಯಾರಂಟಿ ಕೊಟ್ಟಂತೆ ನುಡಿದಿದ್ದೇವೆ ಅಂತ ಮಾಡಿದ್ದಾರೆ. ಆ ಕಾರಣದಿಂದ ಜನರಿಗೆ ಇದು ಭಾಳ ಅನುಕೂಲಗಳಾಗಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನರಿಗೆ ಒಲವಿದೆ. ರಾಮನಿಗೂ ಮತ್ತು ರಾವಣಿಗೂ ನಡೀತಕ್ಕಂಥ ಧರ್ಮಯುದ್ಧ ಬೆಂಗಳೂರು ಗ್ರಾಮಾಂತರದಲ್ಲಿ ಅಂತಕ್ಕಂಥ ಮಾತು ನೋಡಿ, ರಾವಣ ಬೇರೆ ರಾಮ ಬೇರೆ ಅಂತಲ್ಲ. ನಿಮಗೆ ಹಂಗೆ ನೋಡೋಕೆ ಹೋದರೆ ರಾಮ ಸುಗ್ರೀವನ ಹಿಂದೆಗಡೆಯಿಂದ ಬಾಣದಲ್ಲಿ ಹೊಡೆದು ಸಾಯಿಸ್ತವನು. ಆದರೆ ಆತ್ಮಲಿಂಗನ ಪಡೆದು ತೊಗೊಂಬಂದಂಥವನು ರಾವಣ. ಅವ್ರಿಗೂ ರಾಮನಿಗೆ ಅಥವಾ ಇನ್ನೊಂದಿಗೆ ಅದಕ್ಕೆ ಯಾಕೆ ಹೋಲಿಸ್ಬೇಕು? ನಾವು ಹಿಂದೂಗಳೇ ಅಲ್ವಾ? ನಮಗೂ ರಾಮ ದೇವರೇ, ರಾವಣನೂ ನಮಗೆ ರಾಕ್ಷಸಾನೆ. ಸೊ ಹಾಗಾಗಿ ಅದೆಲ್ಲ ಹೇಳೋದು ಏನಾಗುತ್ತೆ ಅಂದರೆ ಬರೀ ಈ ಥರ ಮಾಡಿ BJPಯವ್ರು ಮತ ಬಳಸಬೇಕೇ ಹೊರತು ನಾನು ಈ ಥರ ಕೆಲಸ ಮಾಡಿದ್ದೀನಿ, ಈ ಅಭಿವೃದ್ಧಿ ಕಾರ್ಯ ಮಾಡಿದ್ದೀನಿ, ನಾನು ಈ ಕೆಲಸ ಮಾಡಿದ್ದು, ನಾನು ಶಬಾಷ್ಗಿರಿ ತೊಗೊಂಡಿದ್ದೀನಿ, ಬನ್ನಿ ನಂಗೆ ಮತ ಕೊಡಿ ಅಂತ ಕೇಳೋರು ಯಾರಿದ್ದಾರೆ? ಮೋದಿ ನೋಡಿ ಓಟ್ ಕೊಡಿ, ಮೋದಿಗೆ ಓಟ್ ಕೊಡೋಣ. ಇಲ್ಲಾಕೆ ಕೊಡಬೇಕು? ಅದಕ್ಕೆ ಅವರು 1 ನೇಷನ್ 1 ಎಲೆಕ್ಷನ್ ಅಂತ ಮಾಡ್ತಿರೋದು. ನಿಮ್ಗದು ಗೊತ್ತಿಲ್ಲ. ಮೋದಿನ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಬೇರೆ ಯಾರು ಅಲ್ಲಿ ಯಾರು ಫೋಟೋ ಹಾಕ್ಕೊಂಡ್ರು ಓಟು ಬರೋಲ್ಲ ಅಲ್ಲವಲ್ಲ. ಹಂಗಾಗಿ ಅವರು ಇದು ಮಾಡ್ತಾರೆ. ನೋಡಿ, ಜನ ಎಷ್ಟು ಸಲ ರಾಮನ್ ನೋಡ್ತಾರೆ, ಎಷ್ಟು ಸರಿ ಹಿಂದೂ ಮುಸ್ಲಿಂ ನೋಡ್ತಾರೆ, ಎಷ್ಟು ಸರಿ ಬಾಂಬು ಪಾಕಿಸ್ತಾನ್ಗೆ ಹಾಕಿದ್ದು ನೋಡ್ತಾರೆ. ನಿಮಗೆ ಗೊತ್ತಾ ಪುಲ್ವಾಮಾ ಇದು ಎಲ್ಲ ಇವತ್ತಿಗೂ ಸಾಗುತ್ತೆ ಮಾಡಿಲ್ಲ. ಇವತ್ತಿಗೂ ಯಾವುದೇ ಸಾಕ್ಷಿ ಇಲ್ಲ, ಯಾವುದೇ ಒಂದು ವಿಡಿಯೋ ಇಲ್ಲ ಅಲ್ವರ. ಈಗೆಲ್ಲ ಅಡ್ವಾನ್ಸ್ಡ್ ಫೈಟರ್ ಪ್ಲೇನ್ಸ್ ನಮ್ಮದು. ಯಾವುದೇ ಒಂದು ಬಾಂಬ್ ಹಾಕೋದು ಇಮಿಡಿಯೇಟ್ಲಿ ಅದನ್ನು ಹಂಗೆ ಸ್ಕ್ಯಾನ್ ಮಾಡುತ್ತೆ ಫೋಟೋ. ಯಾರನ್ನ ಗೂಬೆಗಳಿಗೆ ಹೇಳ್ದಂಗೆ ಹೇಳ್ತಾರೆ ಅವರು. ಗ್ರಾಮಾಂತರ ಜನರಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇ, ತಮಗೆಲ್ಲ ಯಾರಿಂದ ಒಳ್ಳೆಯದಾಗಿದೆ ಅನ್ನೋದನ್ನು ನೆನೆಸ್ಕೊಂಡು ಮತ ಚಲಾಯಿಸಿ. ಅಲ್ಲಿ ಸಾಹೇಬ್ರ ಮಗ ಇದ್ದಾರೆ ಬರಪ್ಪ. ಕಾರ್ಯಕ್ರಮ ನಮ್ಮ ದಕ್ಷಿಣ ಕ್ಷೇತ್ರ, ನಮ್ಮ ಗ್ರಾಮಾಂತರ ಅಭ್ಯರ್ಥಿ DK ಸುರೇಶ್ ಸಾಹೇಬರು ಸುಮಾರು 2 ಲಕ್ಷಕ್ಕಿಂತ ಅಧಿಕ ಮತಗಳು ಗೆಲ್ತಾರೆ. ಆದ್ದರಿಂದ ಈ ಭಾಗದಲ್ಲಿ ಇದುವರೆಗೆ ಕರೆದಿಲ್ಲ. ನಮ್ಮ ಜನಾಂಗದವರೆಲ್ಲ ಕರೆಸಿ ನಾನು ನಮ್ಮ ಕಬಡ್ಡಿ ಬರೋ ಸಭೆ ಮಾಡಿದ್ದೀವಿ. ಹಾಗೆ ಅದೇ ರೀತಿ ಸೌಮ್ಯರೆಡ್ಡಿಯವರು ದಕ್ಷಿಣದಲ್ಲಿನ್ನೂ ಭಾರಿ ಅದ್ದೂರಿಯಾದ ಮೆಜಾರಿಟಿಯಲ್ಲಿ ಬರ್ತಾರೆ. BJP ಊಹೆ ಮಾಡಿಲ್ಲ ಆ ಥರ ಮೆಜಾರಿಟಿ ನಡೀತಾರೆ. ಅದೇ ಥರ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಈ ಸಲ ಸೌತಲ್ಲಿ ಸೌಮ್ಯರೆಡ್ಡಿ, ಗ್ರಾಮಾಂತರ DK ಶಿವಣ್ಣವರು ಭಾರಿ ಅದ್ದೂರಿಯಾದ ಮೆಜಾರಿಟಿ ಗೆಲ್ತಾರೆ ಅಂತ. ಈ ಸಲ ನೋಡಿ, ಜೂನ್ 4ನೇ ತಾರೀಕು ಸಾಯಂಕಾಲ ಭವಿಷ್ಯ ನೋಡಿ ಗೊತ್ತಾಗತ್ತಲ್ಲ ಅವಾಗ.